ಯಾರೋ ಬೇರೆಯವರು ಮಾಡಿದ್ರೆ ಆರೋಪವನ್ನ ಈ ಸರ್ಕಾರ ಹಿಂಗ್ ನೋಡ್ತಾನೂ ಇರಲಿಲ್ಲ, ಧೂಳ್ ತರ ಒರೆಸ್ಕೊಂಡ್ಬಿಡ್ತಿತ್ತು. ಒಂದು ಹಡಗಿಗೆ 2-3 ಜನ ಕ್ಯಾಪ್ಟನ್ ಆಗ್ಬಿಟ್ರೆ ಏನಾಗುತ್ತೆ? ಸೂಪರ್ ಸಿಎಂ ಅಂತ ಯಾರಾದ್ರೂ ಇದ್ರೆ ಅದು ಖಡಾಖಂಡಿತವಾಗಿ ಜಮೀರ್ ಸಾಹೇಬ್ರು. ಜಮೀರ್ ಅಹಮದ್ ಆಪ್ತ ಸರ್ಫರಾಜ್ ಒಂದಿಗೆ ಮಾತಾಡಿದ ಆಡಿಯೋ ಎಲ್ಲಾ ಕಡೆ ರಾಜಿಸ್ತು. ಆಡಿಯೋ ಲೀಕ್ ಆಯ್ತು, ಸರ್ಕಾರ ಶೇಕ್ ಆಯ್ತು. BR ಪಾಟೀಲ್ ಅವರದೇ ಪಕ್ಷದ ಶಾಸಕರು ಅವರದೇ ಪಕ್ಷದ ಮೇಲೆ ಇಂಥದ್ದೊಂದು ಗಂಭೀರ ಆರೋಪವನ್ನ ಮಾಡಿದಾಗ ಎಲ್ಲರೂ ಕೂಡ ರಿಯಾಕ್ಷನ್ ಕೊಡೋಕೆ ಶುರು ಮಾಡಿದ್ರು. ಆ ಟೈಮಲ್ಲಿ ಜಮೀರ್ ಅಹಮದ್ ಅವರು ಕೇಳಿದ್ರು ಒಂದು ಮಾತನ್ನ, ಏನಪ್ಪಾ ಅಂತ ಕೇಳಿದ್ರೆ, ನಾವೀಗ ಹೆಚ್ಚಿಗೆ ಇದ್ದೀವಿ ಅಂತ ನಾವೇನ್ ಮೀಸಲಾತಿ ಹೆಚ್ಚಿಗೆ ಕೇಳಕ್ ಆಗುತ್ತಾ ಅಂತ ಕೇಳಿದ್ರು. ಜೈ ಶ್ರೀರಾಮ್, ನಾನು ಅಜಿತ್ ಬೊಪ್ಪನಹಳ್ಳಿ. ಈ ಸರ್ಕಾರ ಇದೆಯಲ್ಲ ಕರ್ನಾಟಕದಲ್ಲಿ, ಕಾಂಗ್ರೆಸ್ ಸರ್ಕಾರ, ಅದಕ್ಕೆ ಒಂದು ಹಡಗು ಅಂತ ಕರೆದ್ರೆ ಅದಕ್ಕೊಬ್ಬ ಕ್ಯಾಪ್ಟನ್ ಅಂತ ಇರ್ತಾರೆ. ಅಂದರೆ ಸಿದ್ದರಾಮಯ್ಯ ಈಗ ಕ್ಯಾಪ್ಟನ್ ಜಾಗದಲ್ಲಿ ಕೂತಿರ್ತಾರೆ. ಆದರೆ ಒಂದು ಹಡಗಿಗೆ 2-3 ಜನ ಕ್ಯಾಪ್ಟನ್ ಆಗ್ಬಿಟ್ರೆ ಏನಾಗುತ್ತೆ? ಒಬ್ರು ಹಿಂಗೆ ಹೋಗೋಣ ಅಂತಾರೆ, ಒಬ್ರು ಹಂಗೆ ಹೋಗೋಣ ಅಂತಾರೆ, ಒಬ್ರು ನುಂಗಿ ಹೋಗೋಣ ಅಂತಾರೆ. ಹಾಗಾಗಿ ಸಮಸ್ಯೆಗಳಾಗುತ್ತೆ. ಈ ರಾಜ್ಯದಲ್ಲಿ CM ಸಿದ್ದರಾಮಯ್ಯ ಹೊರತಾಗಿ ಸೂಪರ್ CM ಅಂತ ಯಾರಾದರೂ ಇದ್ದರೆ ಅದು ಖಡಾಖಂಡಿತವಾಗಿ DK ಸಾಹೇಬ್ರಲ್ಲ, ಬದಲಾಗಿ ಜಮೀರ್ ಸಾಹೇಬ್ರು. ಯಾಕೆಂದರೆ ಜಮೀರ್ ಅಹಮದ್ ಖಾನ್ಗೆ ಸಿದ್ದರಾಮಯ್ಯ ಕಡೆಯಿಂದ ಸಿಗ್ತಾ ಇರೋ ಪ್ರೀತಿ ಬೆಂಬಲ ಆ ರೇಂಜಲ್ಲಿದೆ. ಮೊನ್ನೆ ಒಂದು ಆಡಿಯೋ ರಿಲೀಸ್ ಆಯಿತು. BR ಪಾಟೀಲ್ ಅವರು ಜಮೀರ್ ಅವರ ಇಲಾಖೆಯಲ್ಲಿ ಅಕ್ರಮ ನಡೀತಾ ಇದೆ, ಯಾರಿಗೆ ದುಡ್ಡನ್ನು ಕೊಡ್ತಾರಲ್ಲ ಅವರಿಗೆ ಮನೆಯನ್ನು ಹಂಚ್ತಾ ಇದ್ದಾರೆ, ಇಂಥದ್ದೊಂದು ಆರೋಪವನ್ನು ಅವರದೇ ಪಕ್ಷದ BR ಪಾಟೀಲ್ ಅವರು ಮಾಡಿದ್ರು. ಸರ್ಫರಾಜ್ ಅವರೊಂದಿಗೆ ಜಮೀರ್ ಅಹಮದ್ ಆಪ್ತ ಸರ್ಫರಾಜ್ ಒಂದಿಗೆ ಮಾತಾಡಿದ ಆಡಿಯೋ ಎಲ್ಲ ಕಡೆ ರಾಜಿಸ್ತು. ಆಡಿಯೋ ಲೀಕ್ ಆಯಿತು, ಸರ್ಕಾರ ಶೇಕ್ ಆಯಿತು. ಯಾಕೆಂದರೆ ಯಾರೋ ಬೇರೆಯವರು ಮಾಡಿದರೆ ಆರೋಪವನ್ನು ಈ ಸರ್ಕಾರ ಹಿಂಗೆ ನೋಡ್ತಾನೂ ಇರಲಿಲ್ಲ, ಧೂಳ್ ಥರ ಒರೆಸ್ಕೊಂಡ್ಬಿಡ್ತಿತ್ತು. ಆದರೆ BR ಪಾಟೀಲ್ ಅವರದೇ ಪಕ್ಷದ ಶಾಸಕರು ಅವರದೇ ಪಕ್ಷದ ಮೇಲೆ ಇಂಥದ್ದೊಂದು ಗಂಭೀರ ಆರೋಪವನ್ನು ಮಾಡಿದಾಗ ಎಲ್ಲರೂ ಕೂಡ ರಿಯಾಕ್ಷನ್ ಕೊಡೋಕೆ ಶುರು ಮಾಡಿದ್ರು. ಆದರೆ ಈ ಜಮೀರ್ ಅಹಮದ್ ಅವರ ಕೆಲಸ ಇದೆಯಲ್ಲ, ಅದಕ್ಕೆ ಸಿದ್ದರಾಮಯ್ಯನವರ ಸರ್ವ ರೀತಿಯ ಕೃಪಾಕಟಾಕ್ಷ ಇದ್ದಂಗೆ ಕಾಣ್ತಾ ಇದೆ. ಹಾಗಾಗಿಯೇ ಅವರು ಬಯಸಿದ್ದೆಲ್ಲ ಸಿಕ್ತು ಬಾಳಲಿ ಅನ್ನೋ ಹಾಡನ್ನು ಹಾಡಿಕೊಂಡು ಈಗ ಅವರು ಅಲ್ಲಿ ಮಂತ್ರಿಯಾಗಿ ಇದ್ದಾರೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಕೇಳಿದ್ರೆ, ಜಮೀರ್ ಅಹಮದ್ ಏನೆಲ್ಲ ಬಯಸಿದ್ರಲ್ಲ, ಅವರ ಆಸೆ ಆಕಾಂಕ್ಷೆ ಏನೆಲ್ಲ ಇತ್ತಲ್ಲ, ಅದೆಲ್ಲವೂ ಕೂಡ ನನಸಾಗ್ತಾ ಇದೆ. ಹಾಗೆ ನೋಡಿದ್ರೆ ಸಿದ್ದರಾಮಯ್ಯ ಅವರ ಪರಮಾಪ್ತರಲ್ಲಿ ಒಬ್ಬರು BR ಪಾಟೀಲ್ ಅವರು, ಇಬ್ಬರು ಈ ರಾಜಕೀಯದಲ್ಲಿ ಒಂದೇ ವಾರ್ಗೆಯವರು ಅಂತ ಹೇಳ್ಬೋದು. ಅವರ ಸಿದ್ಧಾಂತಗಳಿದೆಯಲ್ಲ, ಅದೇ ಸಮಾಜವಾದ, ಇಬ್ಬರದ್ದು ಸಿದ್ಧಾಂತ ಸೇಮ್ ಇದೆ, ಇಬ್ಬರಿಗೂ ರಾಜಕೀಯ ಅನುಭವ ಅಷ್ಟೇ ಇದೆ. ಆದರೆ ಸಿದ್ದರಾಮಯ್ಯನವರಿಗೆ ಅತ್ಯಂತ ಆಪ್ತರಾಗಿ ಇರಬೇಕಿದ್ದ ಪಾಟೀಲ್ರು ದೂರ ಇದ್ದಾರೆ, ಜಮೀರ್ರು ತೀರಾ ಹತ್ತಿರಿದ್ದಾರೆ. ಇದಕ್ಕೆ ಏನಿರಬಹುದು ಕಾರಣ? ದೇವರನೇ ಗೊತ್ತಿಲ್ಲ. ಅದೇ ಜಾತಿ ಗಣತಿ ವಿಚಾರ ಬಂತಲ್ಲ, ಯಾವುದೋ ಒಂದು ಡೇಟಾ ಲೀಕ್ ಆಗಿತ್ತಲ್ಲ, ಆಗ ಮುಸಲ್ಮಾನರು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದ್ದಾರೆ ಅನ್ನೋದೊಂದು ಅಂಶ ಅದರಲ್ಲಿ ಇತ್ತು. ಆ ಟೈಮಲ್ಲಿ ಜಮೀರ್ ಅಹಮದ್ ಅವರು ಕೇಳಿದ್ರು ಒಂದು ಮಾತನ್ನ, ಏನಪ್ಪ ಅಂತ ಕೇಳಿದ್ರೆ, ನಾವೀಗ ಹೆಚ್ಚಿಗೆ ಇದ್ದೀವಿ ಅಂತ ನಾವೇನು ಮೀಸಲಾತಿ ಹೆಚ್ಚಿಗೆ ಕೇಳಕ್ ಆಗುತ್ತಾ ಅಂತ ಕೇಳಿದ್ರು. ಆದರೆ ಅದರ ಅರ್ಥ ತುಂಬ ಬೇರೆದೇ ಆಗಿತ್ತು. ಈಗ ವಸತಿ ಯೋಜನೆ ಅಡಿಯಲ್ಲಿ ಮುಸಲ್ಮಾನರಿಗೆ 10% ಇದ್ದ ಮೀಸಲಾತಿ 15%ಗೆ ಹೋಗಿದೆ. ಇದು ಜಮೀರ್ ಅವರ ಕನಸಾಗಿರ್ಲಿಲ್ವಾ? ಮುಸ್ಲಿಮರಿಗಾಗಿ ಬದುಕ್ತಾ ಇರೋ ಆ ಮುಸಲ್ಮಾನ್ ನಾಯಕ ಈಗ ಸಿದ್ದರಾಮಯ್ಯ ಅವರ ಕಡೆಯಿಂದ ಅದನ್ನು ಅಪ್ರೂವ್ ಮಾಡಿಸ್ಕೊಂಡು 15%ಗೆ ತಗೊಂಡು ಹೋಗಿಲ್ವಾ? ಹೀಗಾಗಿ ಜಮೀರ್ ಅಹಮದ್ ಖಾನ್ ಅವರು ಸೂಪರ್ CM ಅನ್ನೋದರಲ್ಲಿ ಏನಾದರೂ ಅನುಮಾನ ಇದೆಯಾ? ಅದೆಲ್ಲ ಬಿಡಿ, ನಿಮಗೆ ವಕ್ಫ್ ಗಲಾಟೆಗಳು ಸ್ವಲ್ಪ ನೆನಪಿರ್ಬೋದು. ಯಾವಾಗ ಕೇಂದ್ರ ಸರ್ಕಾರ ಎರ್ರಿ ಮಾಡ್ತೀವಿ ಅಂತ ವಕ್ಫಿಗೊಂದು ಮೂಗ್ದಾರ ರೆಡಿ ಮಾಡೋಕ್ಕೆ ಶುರು ಮಾಡಿತ್ತು, ಇನ್ನೇನು ಮೂಗಿಗೊಂದು ತೂತ್ ಮಾಡಬೇಕು, ಹಗ್ಗ ಹಾಕಿ ಎಳಿಬೇಕು, ಕಂಟ್ರೋಲಿಗೆ ಸಿಗಬೇಕು ಅಂಥದ್ದೊಂದು ವಕ್ಫ್ ಕಾಯ್ದೆಯನ್ನು ತಿದ್ದುಪಡಿ ಮಾಡೋಕ್ಕೆ ರೆಡಿ ಆಗ್ತಾ ಇತ್ತು. ಆಗ ಜಮೀರ್ ಅಹಮದ್ ಅವರು ಕಾಲಿಗೆ ಚಕ್ರ ಕಟ್ಟಿಕೊಂಡವರ ಹಾಗೆ ಓಡಾಡಿದ್ದು ನೆನಪೇ ಇಲ್ವಾ? ರಾತ್ರೋರಾತ್ರಿ ಪಾಣಿಗಳು ಎಷ್ಟು ಚೇಂಜ್ ಆದವು, ರಾತ್ರೋರಾತ್ರಿ ಎಲ್ಲೆಲ್ಲಿ ನೋಟಿಸ್ ಹೋಯ್ತು, ಈ ರಾಜ್ಯದ ಬಡ ರೈತರ ಜಮೀನುಗಳಿಗೆ ಇಲ್ಲಿ ಬೇಲಿ ಅಂತ ಒಂದು ಪತ್ರದಲ್ಲಿ ಹೇಳಲಾಗಿಲ್ವಾ? ಎಷ್ಟೊಂದು ಅಧಿಕಾರಿಗಳ ಜೊತೆಗೆ ಜಮೀರ್ ಅಹಮದ್ ಖಾನ್ ಮೀಟಿಂಗನ್ನು ಮಾಡಿದ್ರು, ಓಪನ್ ಆಗಿ ಧಮಕಿ ಹಾಕುವ ರೀತಿಯಲ್ಲಿ ಆದೇಶವನ್ನು ಕೊಟ್ಟರು, ವಕ್ಫ್ ಇಂತಿಂಥ ಪಹಣಿ ಚೇಂಜ್ ಆಗಬೇಕು ಅಂತ ಬೊಬ್ಬೆ ಹೊಡೆದಿದ್ರು. ಇದೆಲ್ಲವೂ ಕೂಡ ಅಕ್ರಮವಾಗಿಯೇ ಆಗಿದ್ದು, ಅದಕ್ಕೆ ಅಫಿಷಿಯಲ್ ಮಾಡೋಕ್ಕೆ ಏನೂ ಇರಲೇ ಇಲ್ಲ. ಆದರೆ ಸಿದ್ದರಾಮಯ್ಯನವರ ಕೃಪೆಯಿಂದ ಇವರು ಸೂಪರ್ CM ಅಂತ ಅವರು ಕೂಡ ಸ್ವೀಕಾರ ಮಾಡ್ದಂಗಿದೆ. ಹೀಗಾಗಿ ಜಮೀರ್ ಅಹಮದ್ ಖಾನ್ ಎಲ್ಲವನ್ನ ಆರಾಮಾಗಿ ಮಾಡಿದ್ರು. ಆಮೇಲೆ ಬಿಡಿ, ಕೇಂದ್ರ ಸರ್ಕಾರ ಬಂತು, ಸರಿಯಾಗಿ ಮೂಗ್ದಾರ ಹಾಕ್ತು, ಆಮೇಲೆ ಅದು ಕಾಯ್ದೆ ಜಾರಿ ಆಯಿತು. ಇನ್ನೂ ಒಂದು ವಿಚಾರವನ್ನು ಹೇಳೋದಾದರೆ, ಈ ಹುಬ್ಬಳ್ಳಿ ಕೇಸು
ಹುಬ್ಬಳ್ಳಿ ಗಲಭೆ ಕೇಸು ನೆನಪಿರ್ಬೇಕಲ್ಲ, ಯಾವುದೋ ಒಂದು ಅವರ ಧಾರ್ಮಿಕ ಭಾವನೆಗೆ ಧಕ್ಕೆ ಆಯ್ತಂತೆ, ಅಲ್ಲಿ ಯಾರನ್ನೂ ಅರೆಸ್ಟ್ ಮಾಡಿದ್ರಂತೆ, ಆದರೂ ಅವ್ರನ್ನ ಪೊಲೀಸರು ಅವ್ರ ಕೈ ಕೊಡಬೇಕಿತ್ತಂತೆ. ಹೀಗಾಗಿ ಶುರುವಾದ ಗಲಭೆ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚೋಕ್ಕೆ ನೋಡಿದರು, ಪೊಲೀಸ್ ಜೀಪುಗಳನ್ನು ಧ್ವಂಸ ಮಾಡಿ ಹಾಕಿದರು. ಪೀಸ್ ಗೊತ್ತಿಲ್ಲ, ನಾಳೆ ದಿವಸ ಅವ್ರ ಗ್ಯಾರೇಜಿಗೆ ಬರ್ಬೋದು ಅಂತ ಬಿಸ್ನೆಸ್ ಪ್ಲ್ಯಾನು ಇರ್ಬೋದು. ಆದರೆ ಅಲ್ಲಿ ಒಂದಿಷ್ಟು ಜನರನ್ನ ಪೊಲೀಸರು ಎತ್ತಾಕೊಂಡು ಹೋಗಿ ಜೈಲಲ್ಲಿ ಇಟ್ರ. ಅಲ್ಲಿ ಜೈಲೊಳಗೆ ಮುದ್ದೆ ಮುರಿತಾ ಇದ್ದ ಬಾಂಧವರನ್ನ ಬಿಡಿಸೋಕೆ ಈ ಬಾಂಧವ ನಾಯಕ ಸರ್ಕಾರವನ್ನು ಓಲೈಸೋದ್ರಲ್ಲಿ ಗೆದ್ರು. ಎಲ್ಲಿಯ ತನಕ ಅಂದರೆ ಅವರು ಅಮಾಯಕರನ್ನೆಲ್ಲ ಅಲ್ಲಿ ಅರೆಸ್ಟ್ ಮಾಡಲಾಗಿದೆ ಅಂತ ಸದನದಲ್ಲಿ ಅವರ ಬಿಡುಗಡೆಗೆ ಒಂದು ನಿಲುವನ್ನು ತಗೊಳ್ಳೋಕ್ಕಾಯ್ತು. ಅದು ಬಹುಶಃ ನಮ್ಮ ರಾಜ್ಯ ಸರ್ಕಾರದ ಇತಿಹಾಸದಲ್ಲಿ ಫಸ್ಟ್ ಆಗಿರಬಹುದು. ಸೊ ಅವರು ಬಾಂಧವರು, ಇವರು ಬಾಂಧವ ನಾಯಕ, ಅವರಿಬ್ಬರಿಗೆ ಈಗ ಕಾಮನ್ ಸಿ ಎಮ್ ಆಗಿರುವಂಥ ಸಿದ್ದರಾಮಯ್ಯನವರ ಕೃಪಾ ಕಟಾಕ್ಷ. ಆದರೆ ಸೂಪರ್ ಸಿ ಎಂ ಥರ ಜಮೀರ್ ಅಹ್ಮದ್ ಅವರು ವರ್ತಿಸ್ತಾ ಇದ್ದಾರೆ. ತಾನು ಹೇಳಿದ್ದೆಲ್ಲ ಸಿಗ್ತಾ ಇದೆ, ಕೇಳ್ಕೊಂಡಿದ್ದೆಲ್ಲ ಆಗ್ತಾ ಇದೆ, ಇನ್ನೇನು ಬೇಕಿದೆ ಜಮೀರ್ ಅಹ್ಮದ್ ಅವರಿಗೆ? ಆದರೂ ಕೂಡ ಈಗ ಅವರ ವಸತಿ ಏನಿದೆಯಲ್ಲ ಅದರಲ್ಲಿ ಲೂಟಿಯನ್ನು ಶುರು ಮಾಡಿದ್ದಾರೆ. ಈ ಆರೋಪ ನಾನು ಮಾಡ್ತಾ ಇಲ್ಲ, BJP ಮಾಡ್ತಾ ಇಲ್ಲ, ಅವರದೇ ಪಕ್ಷದ ಶಾಸಕರು ಮಾಡಿದ್ದಾರೆ. ಹಾಗೆ ತುಂಬ ಶಾಸಕರು ಈ ಕಾಂಗ್ರೆಸ್ ಅವರ ಈ ಕಾರ್ಯವೈಖರಿ ಕಂಡು, ಈ ಅಭಿವೃದ್ಧಿಶೀಲತೆಯನ್ನು ಕಂಡು ಹೈರಾಣಾಗಿ ಹೋಗಿದ್ದಾರೆ. BR ಪಾಟೀಲ್ ಅವರು ತುಂಬ ಗಟ್ಟಿ ಧ್ವನಿಯಲ್ಲಿ ಆರೋಪ ಮಾಡ್ತಾ ಇರೋದು ಒಂದು ಕಡೆ, ಯಾರು ಏನೇ ಹೇಳಿ ನನ್ನ ಆರೋಪಕ್ಕೆ ನಾನು ಬದ್ಧನಾಗಿದ್ದೇನೆ ಅಂತ ಹೇಳ್ತಾ ಇರೋದು ಇನ್ನೊಂದು ಕಡೆ. ಹಾಗೆ ಈ ರಾಜು ಕಾಗೆ ಅವರು ಕೂಡ ಈ ಸರ್ಕಾರದ ವಿರುದ್ಧ ಆರೋಪವನ್ನು ಶುರು ಮಾಡಿದ್ರು. ಏನಪ್ಪ ಅಂತ ಕೇಳಿದ್ರೆ, ಕೆಲ್ಸಕ್ಕೆ ದುಡ್ಡು ಬೇಡವೇನ್ರಿ, ಸ್ಯಾಂಕ್ಷನ್ ಆಗಿ 2 ವರ್ಷ ಆಗಿದೆ, ಅದನ್ನ ಮುಂದುವರ್ಸೋಕ್ಕೆ ಪೈಸಾ ನಹಿ, ಆ ಪೈಸಾ ಎಲ್ಲ ಹೋಯ್ತು, ಗ್ಯಾರಂಟಿ ಗೊತ್ತಾಯ್ತಾ ಇದ್ರೂ ಇರಬಹುದು, ಶಾಸಕರಿಗೆ ಅನುದಾನಗಳು ಸಿಗ್ತಾ ಇಲ್ಲ. ಹಾಗೆ ಮೊಳಕಾಲ್ಮೂರಲ್ಲಿ ಒಬ್ಬರು ಗೋಪಾಲಣ್ಣ ಅಂತ ಇದ್ದಾರೆ ಶಾಸಕರು, ಅವರಂತೂ ಓಪನ್ ಸ್ಟೇಜಲ್ಲಿ ನಿಂತ್ಕೊಂಡು ಹೇಳೇ ಬಿಟ್ರು, ನಮ್ಮೂರಲ್ಲಿ ನನಗೊಂದು ಮೋರಿ ಕಟ್ಸೋಕ್ಕಾಗ್ತಾ ಇಲ್ಲ, ಒಂದು ರೋಡ್ ಮಾಡ್ಸೋಕ್ಕಾಗ್ತಾ ಇಲ್ಲ, ಅಲ್ಲೊಂದು ಸ್ಕೂಲ್ ಇದೆ ಅದನ್ನ ರಿಪೇರಿ ಮಾಡ್ಸೋಕ್ಕಾಗ್ತಾ ಇಲ್ಲ, ನಮ್ಮದು ಒಂದು ಬಾಳೆ ಅನ್ನೋ ಥರದಲ್ಲಿ ಅವರು ಈ ಹತಾಶೆ ಎಲ್ಲವನ್ನ ಆ ವೇದಿಕೆ ಮೇಲೆ ಹಂಚ್ಕೊಂಡ್ರು. ನಾನು ML ಆಗಿದ್ಕೊಂಡು ನಮ್ಮ ಗ್ರಾಮಗಳಲ್ಲಿ ಒಂದು ಚರಂಡಿ ಮಾಡೋಕ್ಕಾಗ್ತಾ ಇಲ್ಲ, ನನಗೆ ಒಂದು ರಸ್ತೆ ಮಾಡೋಕ್ಕಾಗೋದಿಲ್ಲ, ಯಾವುದಾದ್ರೂ ಒಂದು ಒಳ್ಳೆ ದೂರದ ಒಂದು ಕಣ್ಣಿಗೆ ಕಾಣ್ತಕ್ಕಂಥ ಒಂದು ಶಾಲೆ ಕಟ್ಟಕ್ಕಾಗಲ್ಲ. ನಾನು ML ಆಗಿದ್ಕೊಂಡು ನಮ್ಮ ಗ್ರಾಮಗಳಲ್ಲಿ ಒಂದು ಚರಂಡಿ ಮಾಡೋಕ್ಕಾಗ್ತಾ ಇಲ್ಲ, ನನಗೆ ಒಂದು ರಸ್ತೆ ಮಾಡೋಕ್ಕಾಗೋದಿಲ್ಲ, ಯಾವುದಾದ್ರೂ ಒಂದು ಒಳ್ಳೆ ದೂರದ ಒಂದು ಕಣ್ಣಿಗೆ ಕಾಣ್ತಕ್ಕಂಥ ಒಂದು ಶಾಲೆ ಕಟ್ಟಕ್ಕಾಗಲ್ಲ. ಬಹುಶಃ ಅವ್ರದೇ ಪಕ್ಷದ ಅವರದೇ ಕಾರ್ಯಕರ್ತರು ಇದ್ದಿರಬಹುದು. ಏನು ಕೆಲಸ ಮಾಡಿದ್ರಿ MLA ಆದಮೇಲೆ ಅನ್ನೋ ಪ್ರಶ್ನೆ ಬರೋಕ್ಕಿಂತ ಮುಂಚೆನೆ ತಾವೊಂದು ಈ ಒಂದು ಬಾಲ್ ಎಸೆದ್ಬಿಟ್ರೆ, ಬೌನ್ಸರ್ ಹಾಕ್ಬಿಟ್ರೆ ತಾನು ಸೇಫ್ ಆಗ್ಬೋದು ಅನ್ನೋ ಅರ್ಥದಲ್ಲಿ ಕೂಡ ಹೇಳಿರಬಹುದು. ಹಾಗೆ ಇನ್ನೊಬ್ಬರು ಗೋಪಾಲಕೃಷ್ಣ ಇದ್ದಾರೆ ಸಾಗರದವರು, ಅವ್ರದ್ದು ಇದೇ ಆರೋಪ, ಈ ಅನುದಾನಗಳು ಬರ್ತಾ ಇಲ್ಲ, ಕೆಲಸ ಆಗ್ತಾ ಇಲ್ಲ, ಈ ಗೌರ್ಮೆಂಟಲ್ಲಿ ₹1 ಕೆಲಸ ಮಾಡೋಕ್ಕೆ ಹೈರಾಣ ಆಗ್ತಾ ಇದ್ದೀವಿ ಅನ್ನೋ ಥರದಲ್ಲಿ ಹೇಳಿದ್ದಾರೆ. ಬಹುಶಃ ಇವರಿಬ್ಬರು ಗೋಪಾಲಕೃಷ್ಣ ಅವರಿಗೆ ಇಷ್ಟೊಂದು ಸಮಸ್ಯೆ ಆಗಿದೆ, ಅವರೇನಾದರೂ ಗೌಸ್ ಸಾಬ್ ಆಗಿದ್ದರೆ ಕೆಲಸಗಳು ಈಸಿಯಾಗಿ, ಸುಲಲಿತವಾಗಿ, ಸುಗಮವಾಗಿ ಆಗ್ತಾ ಇತ್ತೇನೋ. ಯಾಕೆಂದರೆ ಸರ್ಕಾರ ಅಷ್ಟು ಚೆನ್ನಾಗಿದೆ. ಸೊ ಗ್ಯಾರಂಟಿಗಳನ್ನು ನಂಬಿಕೊಂಡು ಜನ ವೋಟ್ ಹಾಕಿದ್ರು ಅಥವಾ ಬೇರೆ ಏನೇನೋ ಕಾರಣಕ್ಕೆ ಗೆದ್ದು ಬಿಟ್ಟಿದ್ದಾರೆ. ಆದರೆ ಈಗ ರಾಜ್ಯವನ್ನು ಹರಾಜು ಹಾಕುವ ಎಲ್ಲ ಸಾಧ್ಯತೆಗಳನ್ನು ಅವರು ತೋರಿಸ್ತಾ ಇದ್ದಾರೆ. ಗ್ಯಾರಂಟಿಗಳ ಅನುಷ್ಠಾನ ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ಅದು ಎಷ್ಟು ಹೊರೆ ಆಗ್ತಾ ಇದೆ, ಆ ಹೊರೆಯನ್ನು ಹಾಲಲ್ಲಿ, ಆಲ್ಕೋಹಾಲಲ್ಲಿ, ಇನ್ನೆಲ್ಲೆಲ್ಲಿ, ಕಂಡಲ್ಲಿ, ಸಿಕ್ಕಲ್ಲಿ, ಎಲ್ಲ ಕಡೆಯಲ್ಲಿ ಅವರು ಪೀಕ್ತಾ ಇದ್ದಾರೆ. ಅದು ಜನರಿಗೆ ಅರ್ಥ ಆಗ್ತಾ ಇಲ್ವೋ? ಅರ್ಥ ಆದರೂ ಕೂಡ ಬಿಡೋ, ಏನೋ ಒಂದು ಸ್ವಲ್ಪ ಗೌರ್ಮೆಂಟ್ ಗ್ಯಾರಂಟಿ ಬರುತ್ತೆ, ಹಿಂಗೋ ಒಂದು ಜೀವನ ನಡೆದೋಗುತ್ತೆ ಅನ್ನೋ ಸ್ಥಿತಿಗೆ ಹೋಗಿದಾರೋ ಗೊತ್ತಿಲ್ಲ. ಆದರೆ ಗ್ಯಾರಂಟಿಗಳು ಜನರಿಗೆ ಈ ಹೈರಾಣ ಮಾಡ್ತಾ ಇದ್ದರೆ ಈ ಸೂಪರ್ CMನಂತಹ ಜಮೀರ್ ಅಹ್ಮದ್ ವರ್ತನೆಗಳು ಅವರದೇ ಪಕ್ಷದ ಶಾಸಕರಿಗೆ, ಮಂತ್ರಿಗಳಿಗೆ ಕಿರಿಕಿರಿ ಆಗ್ತಾ ಇದೆ. ಸೊ ಇದಕ್ಕೆಲ್ಲ ಪರಿಹಾರ ಯಾವಾಗ? ಅದೇನೋ 2.5 ವರ್ಷಕ್ಕೇನೋ ಚೇಂಜ್ ಇದೆಯಂತಲ್ಲ, ಆವಾಗೇನಾದರೂ ಚೇಂಜ್ ಆಗೋದಾ? ದೇವರೇ ಬಲ್ಲ. ಜೈ ಶ್ರೀರಾಮ್.